ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ. ಇತ್ತೀಚೆಗೆ ನಡೆದ ಬೆಳವಣಿಗೆಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಪ್ರಕರಣ ದಾಖಲಾಗಿ ಅನುಮತಿ ಕೊಟ್ಟಿರುವಂಥ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥ ನಮ್ಮ ಕರ್ನಾಟಕ ರಾಜ್ಯದ ಗವರ್ನರ್ ಆದಂಥ ಗೆಹ್ಲೋಟ್ರವರು ಅವರ ವಿರುದ್ಧ ಒಂದು ತನಿಖೆ ಮಾಡಿರೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಅವರ ವಿರುದ್ಧ ಕೇಸುಗಳು ಸಹ ಸಿವಿಲ್ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲಿ ನಿನ್ನೆ ದಿನ ಅವರ ವಿರುದ್ಧವಾಗಿ ಬಂದಿರ್ತದೆ. ಅವರಿಗೆ ಸಿವಿಲ್ ಕೋರ್ಟಲ್ಲಿ FIR ಹಾಕೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಮತ್ತು ಹೈಕೋರ್ಟಲ್ಲಿ ಸಿದ್ದರಾಮಯ್ಯನವರು ಆ FIR ಹಾಕಿರೋದನ್ನ ವಜಾ ಮಾಡೋದಕ್ಕೆ ಕೊಟ್ಟಿರೋಂಥ ಅರ್ಜಿ ವಜಾ ಆಗಿರ್ತದೆ. ಇದರ ವಿರುದ್ಧ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕಳಂಕರಹಿತ ಮುಖ್ಯಮಂತ್ರಿಗಳು 2ನೇ ಬಾರಿ ಆಗಿದ್ದಾರೆ. ಅವರು ಯಾವುದೇ ತಪ್ಪು ಮಾಡಿಲ್ಲ. ಆದರೆ BJP ಮತ್ತು JDS ಕೇಂದ್ರ ಸರ್ಕಾರ ಇವೆಲ್ಲ ಸೇರಿ ಪಿತೂರಿ ಮಾಡಿ ಅವರ ವಿರುದ್ಧ 40 ವರ್ಷದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂಥ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಆರಂಭಿಸಿದ್ದಾರೆ. ಆದರೂ ತನಿಖೆ ಆರಂಭ ಆಗಲಿ ಮತ್ತೆ ಇವರು ಡಬಲ್ ಬೆಂಚು ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದರ ವಿರುದ್ಧ ಹೋರಾಡಿ ಕಾನೂನು ಪರ ಹೋರಾಡಿ ಅವರು ಜಯ ಗಳಿಸ್ತಾರಂತ ನಮಗೆ ನಂಬಿಕೆ ಇದೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಕೂಡದು. ಇದೇ ಥರ ಕಾನೂನು ಹೋರಾಟ ಮುಂದುವರಿಸಿ ಹಿಂದುಳಿದ ವರ್ಗದ ನಾಯಕರವರು ನಾವೆಲ್ಲರೂ ಅವರು ಒಂದು ಹೋರಾಟ ಮಾಡಿ ಜಯಗಳಿಸಬೇಕಂತ ನನ್ನ ಒಂದು ಪ್ರಾರ್ಥನೆ. ನೆಕ್ಸ್ಟು ಆಮೇಲೆ ನೀವು ಹೊಸಕೋಟೆ ತಾಲೂಕಿನ ಶಾಸಕರು ಮತ್ತು ಎಲ್ಲ ಮುಖಂಡರುಗಳು ಸೇರಿ ಈ ಒಂದು ಪ್ರಾಸಿಕ್ಯೂಷನ್ ಅವರಿಗೆ ಕೊಟ್ಟಿರುವಂಥ ವಿಚಾರದಲ್ಲಿ ಉಗ್ರ ಹೋರಾಟ ಮಾಡಿ ಅವ್ರಿಗೆ ಜಯ ತಂದುಕೊಡುವಂಥ ಒಂದು ಕೆಲಸದಲ್ಲಿ ಹೊಸಕೋಟೆ ತಾಲೂಕೆಲ್ಲ ಇಡೀ ಕರ್ನಾಟಕ ರಾಜ್ಯ ಎಲ್ಲ ಜನತೆಯು ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಈಗಾಗಲೇ. ಮತ್ತು ರಾಷ್ಟ್ರ ನಾಯಕರುಗಳು ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮಾನ್ಯ ಸಿದ್ದರಾಮಯ್ಯನವರು ಧೃತಿಗೆಡದೆ ಅವರ ಸ್ಥಾನಕ್ಕೆ ಚ್ಯುತಿ ಬರದಂತೆ ರಾಜೀನಾಮೆ ಕೊಡದಂತೆ ಅವರು ಕಾನೂನು ಹೋರಾಟ ಮುಂದುವರಿಸಬೇಕೆಂದು ನಾನು ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಯವರ ಹತ್ರ.